ಆತ್ಮೀಯ ಸ್ನೇಹಿತರೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2024 ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ 2024 HSTR ಅಂತ ನಾವೇನು ಕರಿತೇವೆ. ಸೊ ಈ ಒಂದು ನೇಮಕಾತಿಯ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ. ಸುಮಾರು 2500ಕ್ಕೂ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರನ್ನ ನೇಮಿಸಿಕೊಳ್ಳಲಿಕ್ಕೆ ಸರ್ಕಾರ ಈ ವರ್ಷ ಉದ್ದೇಶಿಸಿರುವಂತದ್ದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಸೂಚನೆಯನ್ನು ನಾವು ಕೆಲವು ತಿಂಗಳುಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ನಿರೀಕ್ಷೆ ಮಾಡಬಹುದು. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ನಾವು ಪ್ರಿಪೇರ್ ಆಗುವುದಕ್ಕಿಂತ ಮುಂಚೆ ಈ ಒಂದು ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಮೂಲಭೂತವಾದಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿರಬೇಕು. ಸೊ ಆ ಒಂದೆಲ್ಲ ಮಾಹಿತಿಗಳನ್ನ ನಾನಿಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಈ ಒಂದು HSTR ಎಕ್ಸಾಮಿನೇಷನ್, HSTR ನೇಮಕಾತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ನಿಮ್ಮ ವಿದ್ಯಾರ್ಹತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು, ಪೋಸ್ಟ್ ಗ್ರಾಜುಯೇಷನ್ ಕಡ್ಡಾಯ ಮಾಡುವಂತ ಸಾಧ್ಯತೆ ಇದೆಯಾ, PG ಕಂಪಲ್ಸರಿ ಮಾಡ್ತಾರಾ, ಹಾಗೇನೆ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅರ್ಹತೆ ಈ ಒಂದು HSTR ನೇಮಕಾತಿಗೆ ಬೇಕಾಗುತ್ತಾ, ಹಾಗೇನೆ HSTR ಪರೀಕ್ಷೆ ಹೇಗಿರುತ್ತೆ, ಪರೀಕ್ಷೆಯ ಸ್ವರೂಪ ಏನು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಏನು, ಯಾವ ತರ ಪರೀಕ್ಷೆ ಮಾಡ್ತಾರೆ, ಸೊ ಹಾಗೇನೆ ಈ ಒಂದು ಪರೀಕ್ಷೆಯ ಸಿಲೆಬಸ್, ಎಕ್ಸಾಮಿನೇಷನ್ ಸಿಲೆಬಸ್ ಏನು, ಏನನ್ನ ಓದಬೇಕು, ಎಲ್ಲದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೇನೆ HSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನೆಲ್ ನಲ್ಲಿ ನಾಳೆಯಿಂದ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಫಿಸಿಕಲ್ ಸೈನ್ಸ್ ಅಂಡ್ ಬಯಾಲಜಿಕಲ್ ಸೈನ್ಸ್ ಹಾಗೇನೆ ಸಾಮಾನ್ಯ ಪತ್ರಿಕೆ, ಸೊ ಕಾಮನ್ ಪೇಪರ್, ಜನರಲ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾವು ಅಧ್ಯಯನ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರಿಂದ ನಿಮಗೆ ನಾವು ಹೊಸ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ಸ್ ಗಳು ಬರ್ತವೆ. ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸುಮಾರು 2500ಕ್ಕೂ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಈ ಹಿಂದೆ ಇದ್ದಂತಹ ಕರ್ನಾಟಕ ರಾಜ್ಯ ಸರ್ಕಾರ, ಹಿಂದಿನ ಸರ್ಕಾರ ಉದ್ದೇಶಿಸಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಯನ್ನ ಕೂಡ ನಡೆಸಿತ್ತು. ಹಾಗೇನೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಕೂಡ ಪಡೆದಿತ್ತು. ಇನ್ನೇನು ನೋಟಿಫಿಕೇಶನ್ ಬಂದೇ ಬಿಡ್ತು ಅನ್ನೋಷ್ಟರಲ್ಲಿ ಚುನಾವಣೆಯ ಘೋಷಣೆ ಆಯಿತು. ಹಾಗೇನೆ ನೀತಿ ಸಂಹಿತೆ ಬಂತು. ಚುನಾವಣೆ ನಂತರ ಸರ್ಕಾರ ಬದಲಾಯಿತು. ಸೊ ಹಾಗಾಗಿ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ತಡ ಆಗ್ತಾ ಬಂದಿದೆ. ಸೊ ಪ್ರತಿ ವರ್ಷ ಶಿಕ್ಷಕರು ನಿವೃತ್ತರಾಗ್ತಾ ಇದ್ದಾರೆ. ಕೊನೆಯ ಬಾರಿ 2015ರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನ ಸರ್ಕಾರ ಮಾಡಿದಂಥದ್ದು. ಸೊ ಮಕ್ಕಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕಿದ್ರೆ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವುದು ಸರ್ಕಾರದ ಪ್ರಮುಖವಾಗಿರುವಂತಹ ಆದ್ಯತೆ ಆಗಿರುತ್ತದೆ. ಹಾಗಾಗಿ ಶೀಘ್ರದಲ್ಲಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗಂತಹ ಒಂದು ನೋಟಿಫಿಕೇಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು 2015ರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆ ಏನಿದೆ. ಸೊ ಅದರ ಆಧಾರದಲ್ಲಿ ನಾನು ಎಲ್ಲ ಮಾಹಿತಿಯನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಇದರ ನೋಟಿಫಿಕೇಶನ್ ನ PDF ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿರ್ತೇವೆ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಅದನ್ನ ಜಾಯಿನ್ ಆಗಿ ಅಲ್ಲಿಂದ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಅನ್ನು ನೀವು ನೋಡ್ಕೊಳ್ಬಹುದು. ನೋಡಿ, ಇಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ರೆ, ಪ್ರೌಢಶಾಲಾ ಸಹಾಯಕ ಶಿಕ್ಷಕ ಹುದ್ದೆಗಳು ಅಥವಾ ಸಹ ಶಿಕ್ಷಕ ಹುದ್ದೆಗಳು, ಇದು ಗ್ರೇಡ್ 2 ಹುದ್ದೆಗಳು. ಹಾಗೇನೆ ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಹುದ್ದೆಗಳು, ಇದು ಗ್ರೇಡ್ 1 ಹುದ್ದೆಗಳು. ಇಲ್ಲಿ ಪ್ರೌಢಶಾಲಾ ಸಹಾಯಕ ಶಿಕ್ಷಕ ಗ್ರೇಡ್ 2 ಹುದ್ದೆಗಳಲ್ಲಿ ಕಲಾ ಶಿಕ್ಷಕರು ಬರ್ತಾರೆ, ಭೌತ ವಿಜ್ಞಾನ ಶಿಕ್ಷಕರು, ಫಿಸಿಕಲ್ ಸೈನ್ಸ್ ಟೀಚರ್ಸ್ ಗಳು ಬರ್ತಾರೆ, ಹಾಗೇನೆ ಜೀವ ವಿಜ್ಞಾನ ಶಿಕ್ಷಕರು, ಬಯಾಲಜಿಕಲ್ ಸೈನ್ಸ್ ಟೀಚರ್ಸ್ ಗಳು ಬರ್ತಾರೆ, ಹಾಗೇನೆ ಭಾಷಾ ಶಿಕ್ಷಕರು, ಲ್ಯಾಂಗ್ವೇಜ್ ಟೀಚರ್ಸ್ ಗಳು ಕೂಡ ಬರ್ತಾರೆ. ಸೊ ಇಲ್ಲಿ ಭಾಷಾ ಶಿಕ್ಷಕರಲ್ಲಿ ಕನ್ನಡ, ಆಂಗ್ಲ, ಉರ್ದು, ಹಿಂದಿ, ಮರಾಠಿ, ತೆಲುಗು, ತಮಿಳು ಹಾಗೂ ಸಂಸ್ಕೃತ ಭಾಷಾ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಹಾಗೇನೆ ಇಲ್ಲಿ ಕಲಾ, ಭೌತ ವಿಜ್ಞಾನ, ಜೀವ ವಿಜ್ಞಾನ ಶಿಕ್ಷಕರಲ್ಲಿ ಇಲ್ಲಿ ಕನ್ನಡ, ಉರ್ದು, ಮರಾಠಿ, ತೆಲುಗು, ತಮಿಳು ಮಾಧ್ಯಮ, ಸೊ ಎಲ್ಲ ಮಾಧ್ಯಮಗಳಲ್ಲಿ ಇಲ್ಲಿ ಈ ಮೀಡಿಯಂ ನಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಇನ್ನು ವಿದ್ಯಾರ್ಹತೆ, ಎಜುಕೇಶನಲ್ ಕ್ವಾಲಿಫಿಕೇಶನ್, ನೀವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA, BSc, BCom, ಹಾಗೇನೆ BBA, BSW, BCA, ಸೊ ಈ ತರ ಡಿಗ್ರಿಗಳ ಜೊತೆಗೆ BE ಪದವಿ ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ, ಹಾಗೂ ಇಲ್ಲಿ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂದ್ರೆ B.Ed ಪದವಿಯನ್ನ ಪಡೆದಿರಬೇಕು. ಸೊ ಪದವಿ ಮತ್ತು B.Ed ಪದವಿಯನ್ನ ಪಡೆದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ HSTR ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದರ ಜೊತೆಗೆ TETಯ ವಿದ್ಯಾರ್ಹತೆ, TET ಅರ್ಹತೆ ಏನಾದ್ರೂ ಬೇಕಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಸೊ HSTR ನೇಮಕಾತಿಗೆ TETಯ ಅವಶ್ಯಕತೆ ಇಲ್ಲ. TET ಪರೀಕ್ಷೆಯಲ್ಲಿ ನೀವು ಎಲಿಜಿಬಿಲಿಟಿಯನ್ನ ಹೊಂದಿರಬೇಕಾದಂತಹ ಅವಶ್ಯಕತೆ ಇಲ್ಲ. TETಯಲ್ಲಿ ಪಾಸ್ ಆಗದಂತಹ ಅಭ್ಯರ್ಥಿಗಳು ಕೂಡ ನೀವು HSTR ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು.
ಸೊ ಹಾಗಾಗಿ ಟಿಇಟಿ ಬೇಕಾಗಿರುವಂತದ್ದು ಕೇವಲ 1ರಿಂದ 8ನೇ ತರಗತಿಯವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಮಾತ್ರ. HSTR ನೇಮಕಾತಿಗೆ ಟಿಇಟಿ ಅವಶ್ಯಕತೆ ಇಲ್ಲ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಪ್ರೌಢಶಾಲಾ ಸಹಾಯಕ ಶಿಕ್ಷಕ ಗ್ರೇಡ್ 2 ಹುದ್ದೆಗಳಲ್ಲಿ ಕಲಾ ಶಿಕ್ಷಕರು, ಭೌತವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು ಹಾಗೆ ಭಾಷಾ ಶಿಕ್ಷಕರ ಹುದ್ದೆಗಳನ್ನ ನೇಮಕಾತಿ ಮಾಡಿಕೊಳ್ತಾರೆ ಅಂತೇಳಿ ನಾನು ಇಲ್ಲಿ ಹೇಳಿದ್ದೇನೆ. ಸೊ ಹಾಗಾಗಿ ಇದಕ್ಕೆ ಸಪರೇಟ್ ಆಗಿ ಯಾವ್ಯಾವ ವಿದ್ಯಾರ್ಹತೆಯನ್ನ ನಿಗದಿಪಡಿಸಿದ್ದಾರೆ, ಯಾವ್ಯಾವ ವಿದ್ಯಾರ್ಹತೆ ಇದ್ರೆ ಯಾವ್ಯಾವ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಒಂದಷ್ಟು ಮಾಹಿತಿಯನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಇನ್ ಕೇಸ್ ನೀವು BA ಅನ್ನ ಮಾಡಿದ್ರೆ, BA ಆದ ನಂತರ B.Ed ಅನ್ನ ಮಾಡಿದ್ರೆ ಸೊ ನೀವು ಕಲಾ ಶಿಕ್ಷಕರಾಗಬಹುದು, ಹಾಗೇನೆ ಭಾಷಾ ಶಿಕ್ಷಕರು ಕೂಡ ಆಗ್ಬಹುದು, ಕಲೆ ಮತ್ತು ಭಾಷಾ ಶಿಕ್ಷಕರು ಆಗ್ಬಹುದು. ಹಾಗೇನೆ ಇನ್ ಕೇಸ್ ನೀವು BSc ಪದವಿಯನ್ನ ಮಾಡಿದ್ದು ಅದರಲ್ಲಿ ಕೂಡ 2 ಹುದ್ದೆಗಳು ಬರ್ತವೆ ವಿಜ್ಞಾನ ಶಿಕ್ಷಕರ ಹುದ್ದೆಗಳಲ್ಲಿ, ಭೌತ ವಿಜ್ಞಾನ ಶಿಕ್ಷಕರು ಮತ್ತು ಜೀವ ವಿಜ್ಞಾನ ಶಿಕ್ಷಕರು. ಒಂದು ವೇಳೆ ನೀವು BSc ಯಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅನ್ನ ಮೇಜರ್ ಸಬ್ಜೆಕ್ಟ್ ಆಗಿ, ಸೊ ಒಂದು ಮೇಜರ್ ಸಬ್ಜೆಕ್ಟ್ ಆಗಿ 2 ಸಬ್ಜೆಕ್ಟ್ಗಳನ್ನ 3 ವರ್ಷ ಕೂಡ ಮೇಜರ್ ಸಬ್ಜೆಕ್ಟ್ ಆಗಿ ಅಧ್ಯಯನವನ್ನ ಮಾಡಿದ್ರೆ PM ಮೆಥಡ್ ಅಂತ ಕರಿತೇವೆ. ಸೊ ಇವರು ಭೌತ ವಿಜ್ಞಾನ ಶಿಕ್ಷಕರಾಗಬಹುದು. ಸೊ ಭೌತ ವಿಜ್ಞಾನದಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ವಿಷಯಗಳು ಬರ್ತವೆ, ನೀವು ಭೌತ ಶಿಕ್ಷಕರು ಆಗಬಹುದು. ಸೊ ಈ ತರ ಭೌತ ವಿಜ್ಞಾನ ಶಿಕ್ಷಕರು. ಅದೇ ತರ ನೀವು ಒಂದು ವೇಳೆ BSc ಯಲ್ಲಿ CBZ ಅಂತ ಹೇಳಿದ್ರೆ ಕೆಮಿಸ್ಟ್ರಿ, ಬಾಟನಿ, ಝುವಾಲಜಿ, ಈ ತರ ಕೆಮಿಸ್ಟ್ರಿ ಬಯಾಲಜಿ ಕಾಂಬಿನೇಷನ್ ಅನ್ನ ನೀವು ಸ್ಟಡಿ ಮಾಡಿದ್ರೆ, ಆನಂತರ B.Ed ಅನ್ನ ಮಾಡಿದ್ರೆ ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿದ್ರೆ ನೀವು ಜೀವ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು, ಜೀವ ವಿಜ್ಞಾನ ಶಿಕ್ಷಕರಾಗಬಹುದು. ಇನ್ನು ವಯೋಮಿತಿ, ಅಭ್ಯರ್ಥಿಗಳು ನೇಮಕಾತಿ ಅಧಿಸೂಚನೆ ದಿನಾಂಕದಿಂದ ಮುಂದೆ ತಿಳಿಸಿರುವ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಯ ಒಳಗಡೆ ಇರಬೇಕು. ಕನಿಷ್ಠ 20 ವರ್ಷಗಳು. ಸೊ ಇಲ್ಲಿ ನೀವು ಡಿಗ್ರಿ ಪ್ಲಸ್ B.Ed ಅನ್ನ ಮಾಡುವಂತ ಸಂದರ್ಭದಲ್ಲಿ 22-23 ವರ್ಷಗಳು ತುಂಬಿರ್ತವೆ. ಹಾಗಾಗಿ ಕನಿಷ್ಠ ವಯೋಮಿತಿಯ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಇಲ್ಲ. ಇನ್ನು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 42 ವರ್ಷ, ಹಾಗೇನೆ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 45 ವರ್ಷಗಳ ಮ್ಯಾಕ್ಸಿಮಮ್ ಏಜ್ ಲಿಮಿಟ್, ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆಯೇ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 45 ವರ್ಷಗಳ ಒಂದು ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಇನ್ನು ಪರೀಕ್ಷೆ ಯಾವ ತರ ಇರುತ್ತೆ ಅಂತೇಳಿ, ಪರೀಕ್ಷೆ ಯಾವ ತರ ನಡೆಸ್ತಾರೆ, ಯಾರು ನಡೆಸ್ತಾರೆ? ಸೊ ಇಲ್ಲಿ ಪರೀಕ್ಷೆಯನ್ನ ನಡೆಸುವಂತದ್ದು ನಮ್ಮ ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಶಿಕ್ಷಣ ಇಲಾಖೆ ನೇರವಾಗಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ನಡೆಸ್ತದೆ. ಸೊ ಹಾಗಿದ್ರೆ ಪರೀಕ್ಷೆಯ ಸ್ವರೂಪ ಹೀಗಿರ್ತದೆ, ಯಾವ್ಯಾವ ಪತ್ರಿಕೆಗಳು ಇರ್ತವೆ, ಎಷ್ಟೆಷ್ಟು ಪತ್ರಿಕೆಗಳು ಇರ್ತವೆ ಅಂತೇಳಿ. ಸೊ ಇಲ್ಲಿ ನೋಡಿ ಪತ್ರಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಇಲ್ಲಿ ಈ HSTR ನೇಮಕಾತಿ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳು ಇರ್ತವೆ, ಒಟ್ಟು 2 ಪತ್ರಿಕೆಗಳು, 2 papers. There are 2 papers. So paper 1 and paper 2. ಪೇಪರ್ 1 ಅಂಡ್ ಪೇಪರ್ 2. ಸೊ ಈ ತರ 2 ಪತ್ರಿಕೆಗಳು ಇರ್ತದೆ. ಇಲ್ಲಿ ಪೇಪರ್ 1 ಅನ್ನುವಂಥದ್ದು ಎಲ್ರಿಗೂ ಕೂಡ ಕಾಮನ್ ಪೇಪರ್. ಇದು ಕಲಾ ಶಿಕ್ಷಕರಾಗಿರ್ಲಿ, ಹಾಗೇನೆ ಭಾಷಾ ಶಿಕ್ಷಕರಾಗಿರ್ಲಿ, ಹಾಗೇನೆ ಭೌತ ವಿಜ್ಞಾನ ಶಿಕ್ಷಕರಾಗಿರ್ಲಿ, ಹಾಗೇನೆ ಜೀವ ವಿಜ್ಞಾನ ಶಿಕ್ಷಕರಾಗಿರ್ಲಿ, ಎಲ್ರಿಗೂ ಕೂಡ ಕಾಮನ್ ಪೇಪರ್. ಇದು ಕಾಮನ್ ಪೇಪರ್. ಸೊ ಇಲ್ಲಿ ಪತ್ರಿಕೆ 2, ಇದು ಪತ್ರಿಕೆ 2 ಅನ್ನುವಂಥದ್ದು ಅವರ ಸಬ್ಜೆಕ್ಟ್ ಗೆ ಅನುಗುಣವಾಗಿ, ಸೊ ಕಲಾ ಶಿಕ್ಷಕರಾಗಿದ್ರೆ ಕಲಾ ಶಿಕ್ಷಕರು ಆ ಒಂದು ಹುದ್ದೆಗೆ ಸಂಬಂಧಪಟ್ಟಾಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. ಹಾಗೇನೆ ಜೀವ ವಿಜ್ಞಾನ ಶಿಕ್ಷಕರು ಅಂತ ಹೇಳಿದ್ರೆ ಸೊ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಅಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರ್ತವೆ. ಹಾಗೇನೆ ಭೌತಶಾಸ್ತ್ರ ಶಿಕ್ಷಕರು, ಭೌತ ವಿಜ್ಞಾನ ಶಿಕ್ಷಕರು ಅಂತ ಹೇಳಿದ್ರೆ ಅಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ ಪೇಪರ್ 2 ನಲ್ಲಿ. ಸೊ ಈ ತರ ಪೇಪರ್ ನ ಬಗ್ಗೆ ಒಂದಷ್ಟು ಮಾಹಿತಿ. ಸೊ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ಬಹುದು, ಸೊ ನಿಮ್ಮ ಸಬ್ಜೆಕ್ಟ್ ಗೆ ಅನುಗುಣವಾಗಿ. ಸೊ ಇಲ್ಲಿ ಪೇಪರ್ 1 ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಪೇಪರ್ 1 ಒಟ್ಟು 100 ಮಾರ್ಕ್ಸ್ ಗೆ ಇರುತ್ತೆ. ಪೇಪರ್ 1 ಒಟ್ಟು 100 ಮಾರ್ಕ್ಸ್ ಗೆ 100 ಪ್ರಶ್ನೆಗಳು. ಸೊ ಪೇಪರ್ 2 ಕೂಡ ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳು. ಸೊ 2 ಪತ್ರಿಕೆಗಳು ಕೂಡ 100 ಅಂಕಗಳಿಗೆ ಇರ್ತವೆ. ಒಟ್ಟಾಗಿ 200 ಅಂಕಗಳಿಗೆ ಪರೀಕ್ಷೆಯನ್ನ ನಡೆಸ್ತಾರೆ. ಸೊ ಇಲ್ಲಿ ಪೇಪರ್ 1 ಅನ್ನ ನೋಡಿ, ಪೇಪರ್ 1 ಅನ್ನ 5 ಸೆಕ್ಷನ್ ಆಗಿ ಇಲ್ಲಿ ವಿಂಗಡಣೆಯನ್ನ ಮಾಡಿದ್ದಾರೆ. ಪೇಪರ್ 1 ನಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಅಂತ ಹೇಳಿದ್ರೆ, ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ 25 ಪ್ರಶ್ನೆಗಳು ಇದಾವೆ. ಹಾಗೇನೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳು ಬರ್ತವೆ. ಹಾಗೇನೆ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 25 ಪ್ರಶ್ನೆಗಳು. ಹಾಗೇನೆ ಸಾಮಾನ್ಯ ಇಂಗ್ಲಿಷ್ ಲ್ಯಾಂಗ್ವೇಜ್ ಎಬಿಲಿಟಿಯನ್ನ ಅಲ್ಲಿ ಟೆಸ್ಟ್ ಮಾಡೋದಕ್ಕಾಗಿ ಬೇಕಾಗಿ ಇಲ್ಲಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ 12 ಅಂಕಗಳಿದಾವೆ. ಹಾಗೇನೆ ಕಂಪ್ಯೂಟರ್ ಲಿಟ್ರಸಿ,
ಅಂದ್ರೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟ ಹಾಗೆ 13 ಪ್ರಶ್ನೆಗಳು ಬರ್ತವೆ. ಸೊ ಒಟ್ಟಾಗಿ 25 ಪ್ರಶ್ನೆಗಳು ಈ ಒಂದು ಜನರಲ್ ಇಂಗ್ಲಿಷ್ ಅಂಡ್ ಕಂಪ್ಯೂಟರ್ ಲಿಟರಸಿ ಸೆಕ್ಷನ್ ಇಂದ ಬರ್ತವೆ. ಸೊ ಹಾಗಾಗಿ ಒಟ್ಟಾಗಿ 100 ಅಂಕಗಳಿಗೆ ಪೇಪರ್ 1 ಇರ್ತದೆ. ಪೇಪರ್ 1 ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ಇರ್ತದೆ. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರ್ತದೆ. ಕನ್ನಡ ಅಂಡ್ ಇಂಗ್ಲಿಷ್ ವರ್ಷನ್ ಅಲ್ಲಿ ಕ್ವಶನ್ ಪೇಪರ್ ಇರ್ತದೆ. ಯಾವ ಭಾಷೆಯಲ್ಲಿ ಬೇಕಿದ್ರು ಕೂಡ ಬರೀಬಹುದು, ಟಿಕ್ ಮಾಡಬಹುದು. ಸೊ ಇಲ್ಲಿ ಕ್ವಶನ್ ಪೇಪರ್, ಸೊ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಇರ್ತದೆ. ಮಲ್ಟಿಪಲ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ OMR ಶೀಟ್ ಅಲ್ಲಿ ನೀವು ಟಿಕ್ ಅನ್ನ ಮಾಡಬೇಕು, ಸೊ ಶೇಡಿಂಗ್ ಅನ್ನ ಮಾಡಬೇಕು. ಸೊ ಈ ತರ ಪ್ರಶ್ನೆ ಪತ್ರಿಕೆ. ಸೊ ಹಾಗೇನೆ ಇಲ್ಲಿ ಪೇಪರ್ 2 ಕೂಡ 100 ಮಾರ್ಕ್ಸ್ ಗೆ, ಪೇಪರ್ 2 ಕೂಡ 100 ಮಾರ್ಕ್ಸ್ ಗೆ. ಸೊ ಇಲ್ಲಿ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಗೆ ಸಂಬಂಧಪಟ್ಟ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಬರ್ತವೆ. ಇಲ್ಲಿ 2 ಪೇಪರ್ಗಳಲ್ಲಿ ಕೂಡ ಯಾವುದೇ ಋಣಾತ್ಮಕ ಅಂಕಗಳು ಇರುವುದಿಲ್ಲ. ಸೊ ಹಾಗೆ 2 ಪೇಪರ್ ಕೂಡ ಕಂಪಲ್ಸರಿ, ಪೇಪರ್ 1 ಅಂಡ್ ಪೇಪರ್ 2. ನೆಕ್ಸ್ಟ್ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳು. ಸೊ ಇದರಲ್ಲಿ ಕೂಡ ಇಲ್ಲಿ ಯಾವ್ಯಾವ ಸಿಲೆಬಸ್ ಇದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ದೈಹಿಕ ಶಿಕ್ಷಣದ ಇತಿಹಾಸ, ತತ್ವಗಳು ಮತ್ತು ತತ್ವಜ್ಞಾನ, ದೈಹಿಕ ಶಿಕ್ಷಣದ ಆಡಳಿತ ಮತ್ತು ಸಂಘಟನೆ, ದೈಹಿಕ ಶಿಕ್ಷಣದ ಮನೋವಿಜ್ಞಾನ, ಸಾಮಗ್ರಿ ಮತ್ತು ಬೋಧನಾ ವಿಧಾನ, ಅಂಗರಚನಾ ಶಾಸ್ತ್ರ, ಅಂಗಕಾರ್ಯಶಾಸ್ತ್ರ, ಜೀವಶಾಸ್ತ್ರ, ಆರೋಗ್ಯ ಶಿಕ್ಷಣ, ಸುರಕ್ಷಣಾ ಶಿಕ್ಷಣ ಮತ್ತು ಅಂಗೆಲಸ ಶಿಕ್ಷಣ, ವ್ಯಾಯಾಮ, ಕ್ರೀಡಾಧಿಕಾರತ್ವ ಮತ್ತು ಕ್ರೀಡಾ ತರಬೇತಿ ತತ್ವಗಳು. ಸೊ ಎಲ್ಲ ಸಿಲೆಬಸ್ ಮೇಲೆ ನಿಮಗೆ ಪೇಪರ್ 2 ನಲ್ಲಿ ಕ್ವಶನ್ಸ್ ಗಳು ಬರ್ತವೆ. ಆಯ್ಕೆ ವಿಧಾನ, ಯಾವ ತರ ಆಯ್ಕೆ ವಿಧಾನವನ್ನ ಮಾಡ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಅಭ್ಯರ್ಥಿಗಳನ್ನ ದಿ ಕರ್ನಾಟಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರ್ವಿಸಸ್, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ 2022 ನಿಯಮಗಳ ಅನ್ವಯ ಮೆರಿಟ್ ಮತ್ತು ಕರ್ನಾಟಕ ಸರ್ಕಾರದ ಪ್ರಚಲಿತ ನಿಯಮಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ. ಸೊ ಈ ಒಂದು ಆಕ್ಟ್ ನ ಪ್ರಕಾರ ನೇಮಕಾತಿಯನ್ನ ಮಾಡ್ತಾರೆ. ಸೊ ಇಲ್ಲಿ ಅರ್ಹತೆಯನ್ನ, ಪ್ರಮುಖವಾಗಿ ಅರ್ಹತೆಯನ್ನ ಯಾವ ತರ ನಿರ್ಧರಿಸ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಮೊದಲನೇದಾಗಿ ಪ್ರೌಢಶಾಲಾ ಸಹಾಯಕ ಶಿಕ್ಷಕ ಅಂದ್ರೆ ಕಲಾ, ಭೌತವಿಜ್ಞಾನ ಮತ್ತು ಜೀವ ವಿಜ್ಞಾನ ಹಾಗೆಯೇ ಇತರ ಭಾಷಾ ಶಿಕ್ಷಕರ ಹುದ್ದೆಗಳನ್ನ. ಸೊ ಇಲ್ಲಿ ಅಭ್ಯರ್ಥಿಯು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ 70% ಮತ್ತು BA ಅಥವಾ BSc ಪದವಿಯ ಪರೀಕ್ಷೆಯ ಒಟ್ಟು ಅಂಕಗಳ 20% ಹಾಗೂ B.Ed ಪದವಿ ಪರೀಕ್ಷೆಯಲ್ಲಿ ಪಡೆದಿರುವ ಒಟ್ಟು ಅಂಕಗಳ 10%. ಈ 3 ಒಟ್ಟು ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ತಯಾರಿಸಿ ಪ್ರಚಲಿತ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು. ಇಲ್ಲಿ ನೋಡಿ, ಸೊ ಇಲ್ಲಿ HSTR ನೇಮಕಾತಿ ಪರೀಕ್ಷೆ ಏನಿದೆ, ಸೊ 2 ಪತ್ರಿಕೆಗಳು ಪೇಪರ್ 1 ಅಂಡ್ ಪೇಪರ್ 2 ಸೇರಿ. ಸೊ ಇಲ್ಲಿ ಪಡೆದಂತಹ ಅಂಕಗಳಲ್ಲಿ 70% ಕನ್ಸಿಡರ್ ಮಾಡ್ತಾರೆ, 70% ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ಇಲ್ಲಿ ನಿಮ್ಮ ಡಿಗ್ರಿ ಗ್ರಾಜುಯೇಷನ್ ಅಲ್ಲಿ ಪಡೆದಂತಹ ಅಂಕಗಳನ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ 20% ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ B.Ed ನಲ್ಲಿ ನೀವು ಗಳಿಸಿದಂತಹ ಅಂಕಗಳಲ್ಲಿ 10% ಕನ್ಸಿಡರ್ ಮಾಡ್ತಾರೆ. ಸೊ ಒಟ್ಟಾಗಿ 100% ಮಾಡಿ 70% ಫ್ರಮ್ HSTR ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್, 20% ಫ್ರಮ್ ಯುವರ್ ಗ್ರಾಜುಯೇಷನ್ ಅಂಡ್ 10% ಫ್ರಮ್ ಯುವರ್ ಬ್ಯಾಚುಲರ್ ಆಫ್ ಎಜುಕೇಶನ್. ಇದರಿಂದ ನಿಮ್ಮನ್ನ ಇಂತಿಷ್ಟು ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ಸ್ಲ್ಯಾಬ್ ಅಲ್ಲಿ ನಿಮ್ಮ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡಲಾಗ್ತದೆ ಮೀಸಲಾತಿಗೆ ಅನುಗುಣವಾಗಿ. ಇಲ್ಲಿ ನೋಡಿ, ಉದಾಹರಣೆಗೆ X ಎಂಬ ಅಭ್ಯರ್ಥಿಯು ಅರ್ಹತಾ ಬ್ಯಾಚುಲರ್ ಪದವಿ ಹಾಗೆಯೇ B.Ed ಪರೀಕ್ಷೆಗಳಲ್ಲಿ ಹಾಗೂ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಡೆದಿರುವಂತಹ ಅಂಕಗಳ ವಿವರಗಳು ಈ ಕೆಳಗಡೆ ಈ ರೀತಿ ಇದಾವೆ. ಸೊ ಒಬ್ಬ X ಅನ್ನಂತ ಅಭ್ಯರ್ಥಿ ತನ್ನ ಡಿಗ್ರಿಯಲ್ಲಿ ಪಡೆದಂತಹ ಅಂಕಗಳು 1900 ಅಂಕಗಳು, ಗರಿಷ್ಠ 1900 ಅಂಕಗಳಿಗೆ ಆತ 1330 ಅಂಕಗಳನ್ನ ಗಳಿಸಿದ್ದಾನೆ. ಸೊ ಹಾಗೆಯೇ ಆತ B.Ed ಪದವಿಯಲ್ಲಿ ಒಟ್ಟು ಮ್ಯಾಕ್ಸಿಮಮ್ 1000 ಅಂಕಗಳಿಗೆ, ಗರಿಷ್ಠ ಅಂಕಗಳಿಗೆ ಆತ 690 ಅಂಕಗಳನ್ನ ಗಳಿಸಿದ್ದಾನೆ. ಹಾಗೆಯೇ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದ್ರೆ HSTR ನೇಮಕಾತಿ ಪರೀಕ್ಷೆ 2 ಪತ್ರಿಕೆಗಳು ಸೇರಿ ಒಟ್ಟಾಗಿ ಆತ ಒಟ್ಟು 200 ಅಂಕಗಳಿಗೆ ಆತ ಗಳಿಸಿದಂಥದ್ದು 154 ಅಂಕಗಳು. ಸೊ ಈ ತರ ಒಂದು ಎಕ್ಸಾಂಪಲ್ ಅನ್ನ ಇಟ್ಕೊಂಡ್ರೆ, ಸೊ ಇಲ್ಲಿ ನಾವು ಬ್ಯಾಚುಲರ್ ಪದವಿಯಿಂದ ನಾವು 20% ಅಂಕಗಳನ್ನ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಇಲ್ಲಿ ನೋಡಿ, ಆತ 1900 ಗರಿಷ್ಠ ಅಂಕಗಳಿಗೆ ಗಳಿಸಿದಂಥದ್ದು 1330 ಅಂಕಗಳು ಪದವಿಯಲ್ಲಿ. ಸೊ ಹಾಗಿದ್ರೆ ನಾವು 20ರಲ್ಲಿ ಎಷ್ಟು ಆಗಿದ್ರೆ 20ರಿಂದ ಗುಣಿಸಬೇಕು, ಗುಣಿಸಿದಾಗ 14 ಬಂತು. ಸೊ ಈ ತರ 14 ಬಂತು ಡಿಗ್ರಿಯ 20%. ಹಾಗೆಯೇ B.Ed ಪರೀಕ್ಷೆಯಲ್ಲಿ ಪಡೆದಂತಹ 10% ಅಂಕಗಳು ಅಂದ್ರೆ 10ಕ್ಕೆ ಕನ್ವರ್ಟ್ ಅನ್ನ ಮಾಡಬೇಕು. ಸೊ ಆತ 1000 ಅಂಕಗಳಿಗೆ 690 ಅಂಕಗಳನ್ನ ಪಡೆದಿದ್ದಾನೆ. ಸೊ 10ಕ್ಕೆ ಕನ್ವರ್ಟ್ ಮಾಡಿದಾಗ 6.9 ಬಂತು. ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ 70% ಅಂಕಗಳು ಇಲ್ಲಿ HSTR ನೇಮಕಾತಿ ಪರೀಕ್ಷೆಯ 2 ಪತ್ರಿಕೆಗಳು ಸೇರಿ ಆತ 200 ಅಂಕಗಳಿಗೆ, ಒಟ್ಟು 200 ಅಂಕಗಳಿಗೆ 150 ಅಂಕಗಳನ್ನ ಪಡೆದಿದ್ದಾನೆ ಅನ್ಕೊಂಡ್ರೆ, ಸೊ ಅದನ್ನ 70ಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. 70% ಅಂಕಗಳು ಅಂತ ಹೇಳಿ. ಸೊ ಅದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ
53.9. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಆತನ ಮೆರಿಟ್ ಪಟ್ಟಿಯನ್ನ ಕೂಡಿಸುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಎಲ್ಲವನ್ನ ಕೂಡಿಸ್ತಾರೆ. ಸೊ ಬ್ಯಾಚುಲರ್ ಪದವಿಯಿಂದ 14, BPEd ಅಥವಾ BEd ನಿಂದ 6.9, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ HSTR ನೇಮಕಾತಿ ಪರೀಕ್ಷೆ 2 ಪತ್ರಿಕೆಗಳಲ್ಲಿ ಸೇರಿ 53.9 ಅಂಕಗಳನ್ನ ಪಡೆದಿದ್ದಾನೆ. ಸೊ ಎಲ್ಲವನ್ನ ಕೂಡಿದಾಗ ಒಟ್ಟು 74.8. ಸೊ ಇದನ್ನ ಮೆರಿಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ಮೆರಿಟ್, ಸೊ ಈ ತರ ಮೆರಿಟ್ ಲಿಸ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ, ತಯಾರಿಯನ್ನ ಮಾಡ್ತಾರೆ. ಸೊ ಈ ತರ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಇವಿಷ್ಟು HSTR ನೇಮಕಾತಿಯ ಬಗ್ಗೆ ಒಂದಷ್ಟು ಮಾಹಿತಿ. ಸೊ 2015ರ HSTR ನೇಮಕಾತಿಯ ಒಂದು ನೋಟಿಫಿಕೇಶನ್ ಏನಿದೆ ಅದರ ಆಧಾರದ ಮೇಲೆ ಇರುವಂತದ್ದು. ಸೊ ಹಾಗೆ ಒಂದಷ್ಟು ಸ್ಲೈಡ್ ಆದಂತಹ ಡಿಫರೆನ್ಸ್ಗಳು ಇರಲೂಬಹುದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನರಲ್ ಪೇಪರ್ ಹಾಗೇನೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ನ ನಾನು ಡೀಟೇಲ್ಡ್ ಸಿಲೆಬಸ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.